ವಕೀಲ ನಾರಾಯಣಪ್ಪ ಮೇಲೆ ಹಲ್ಲೆ, ವಕೀಲರ ಸಂಘ ತೀವ್ರ ಖಂಡನೆ. ಇಫೈ ನ್ಯೂಸ್ಗೆ ಸ್ವಾಗತ. ವೃತ್ತಿನಿರತ ವಕೀಲರಾದ ನಾರಾಯಣಪ್ಪ ಮೇಲೆ ಪುರಸಭಾ ಸದಸ್ಯ ವೈ ಸುನಿಲ್ ಕುಮಾರ್ ಹಾಗೂ ಅವರ ಸಂಗಡಿಗರು ನಡೆಸಿರುವ ಹಲ್ಲೆಯನ್ನ ಬಂಗಾರಪೇಟೆ ತಾಲೂಕು ವಕೀಲರ ಸಂಘ ತೀವ್ರವಾಗಿ ಖಂಡಿಸಿದೆ. ಬಂಗಾರಪೇಟೆ ಹೊರವಲಯದ ನ್ಯಾಯಾಲಯದ ಆವರಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಪ್ಪ ಅವರು, ವೃತ್ತಿನಿರತ ಹಿರಿಯ ವಕೀಲರಾದ ನಾರಾಯಣಪ್ಪ ಮೇಲೆ ಪುರಸಭಾ ಸದಸ್ಯ ವೈ ಸುನಿಲ್ ಕುಮಾರ್ ಹಾಗೂ ಅವರ ಸಂಗಡಿಗರು ದೂರವಾಗಿ ಹಲ್ಲೆ ನಡೆಸಿರೋದು ತಾಲೂಕು ವಕೀಲರ ಸಂಘ ಇದನ್ನು ಖಂಡಿಸುತ್ತೇವೆ. ಹಲ್ಲೆ ಮಾಡಿರುವ ಆರೋಪಿಗಳನ್ನು ಈ ಕೂಡಲೇ ಬಂಧಿಸಬೇಕು ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ದಯಾನಂದ್ ಅವರಲ್ಲಿ ಮನವಿ ಮಾಡಿದರು. ಈ ವೇಳೆ ಮಾತನಾಡಿದ ವಕೀಲ ಪ್ರಸನ್ನಕುಮಾರ್, ವೈ ಸುನಿಲ್ ಕುಮಾರ್ ಸಂಘದಲ್ಲಿ ನೋಂದಣಿಯಾಗಿದ್ದಾರೆ ನಿಜ, ಆದರೆ ಅವರು ಸಕ್ರಿಯವಾಗಿ ಪ್ರಾಕ್ಟೀಸ್ ಮಾಡ್ತಿಲ್ಲ. ನ್ಯಾಯಾಲಯದಲ್ಲಿ ಪ್ರಾಕ್ಟೀಸ್ ಮಾಡದೆ ನಾನು ವಕೀಲ ಅಂತ ಹೇಳ್ಕೊಂಡ್ರೆ ಸಮಾಜಕ್ಕೆ ತಪ್ಪು ಸಂದೇಶ ರವಾನೆ ಆಗ್ತದೆ ಅಂತ ಹೇಳಿದ್ರು. ನ್ಯಾಯಾಲಯದಲ್ಲಿ ಪ್ರಾಕ್ಟೀಸ್ ಮಾಡದೆ ನಾನು ವಕೀಲ ಅಂತ ಹೇಳ್ಕೊಂಡ್ರೆ ಸಮಾಜಕ್ಕೆ ತಪ್ಪು ಸಂದೇಶ ರವಾನೆ ಆಗ್ತದೆ ಅಂತ ಹೇಳಿದ್ರು. ವೃತ್ತಿನಿರತ ವಕೀಲ ನಾರಾಯಣಪ್ಪ ಮೇಲೆ ನಡೆದಿರುವ ಹಲ್ಲೆ ಖಂಡಿಸಿ ನಾವೆಲ್ಲ ವಕೀಲರು ಇಂದು ನ್ಯಾಯಾಲಯ ಕಲಾಪ ಬದಿಗೊತ್ತಿ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸುತ್ತಿರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ದಯಾನಂದ್ ಅವರು ಆರೋಪಿಗಳ ವಿರುದ್ಧ ಕಾನೂನಾತ್ಮಕವಾಗಿ ಕ್ರಮ ಜರುಗಿಸಲಾಗುವುದು ಅಂತ ಹೇಳಿದರು. ಇನ್ನು ತಾಲೂಕು ವಕೀಲರ ಸಂಘದ ಪದಾಧಿಕಾರಿಗಳಾದ ವೇಣುಗೋಪಾಲ್, ಅಂಬರೀಶ್, ಶಿವರಾಮ್, ಸುಬ್ರಹ್ಮಣ್ಯ, ನಂಜುಂಡಪ್ಪ, ಆನಂದ್ ಮತ್ತಿತರರು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು. ತುಮಟಗೆರೆ ಶಿವರಾಜ್ ಎಂ, ಇಫೈ ನ್ಯೂಸ್, ಬಂಗಾರಪೇಟೆ. ವೃತ್ತಿನಿರತ ವಕೀಲರ ವಿರುದ್ಧ ಆಗಿರುವಂತಹ ಸುನಿಲ್ ಮತ್ತು ಅವರ ಸಂಗಡಿಗರು ಮಾಡಿರುವಂತಹ ಕೃತ್ಯವನ್ನು ಖಂಡಿಸಿ ಇವತ್ತು ನಾವು ನಮ್ಮ ನ್ಯಾಯಾಲಯದ ಕಲಾಪಗಳಿಂದ ಹೊರಗೋಡಿದ್ದೀವಿ. ಯಾಕಂದರೆ ಒಂದು ಅವರಿಗೆ ನಾವು ಗೌರವ ಸಲ್ಲಿಸಬೇಕಾಗಿದೆ. ಇದನ್ನು ವೃತ್ತಿನಿರತವಾದ ವಕೀಲರ ಮೇಲೆ ಹಲ್ಲೆ ಆಗಿರೋದ್ರಿಂದ ಇದನ್ನು ಖಂಡಿಸಿ ಇವತ್ತು ನ್ಯಾಯಾಲಯದ ಕಲಾಪಗಳಿಂದ ನಾವು ಹೊರಗೊಳಿದ್ದೀವಿ. ಇಬ್ಬರು ಇಲ್ಲಿ ಒಂದು ಕ್ಲಾರಿಟಿ ಕೊಡ್ತೀನಿ. ಯಾಕಂತ ಹೇಳಿದ್ರೆ ಈ ವಕೀಲರು ಅಂತ ಹೇಳ್ಕೊಂಡು ಬೇರೆ ರೀತಿ ಬೇರೆ ಕೆಲಸ ಮಾಡ್ಕೊಂಡಿರ್ತಾರೆ. ಕೆಲವರೆಲ್ಲ ಬೇರೆ ವೃತ್ತಿ ಮಾಡ್ತಾ ಇರ್ತಾರೆ. ಇಲ್ಲಿ ಪ್ರಾಕ್ಟೀಸಿಂಗ್ ನಾನ್ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಅಂತ ಬಂದಾಗ ಇಲ್ಲಿ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಇಸ್ ಎನ್ ನಾರಾಯಣಪ್ಪ. ಸೊ ಸುನೀಲ್ ಅನ್ನೋರು ಅಫ್ಕೋರ್ಸ್ ಕ್ಲಾರಿಟಿ ನಾನು ಹೇಳ್ತಾ ಇದ್ದೀನಿ, ಅವರು ನಮ್ಮ ಸಂಘದಲ್ಲಿ ಸದಸ್ಯರಾಗಿದ್ದಾರೆ. ಆದರೆ ಅವರು ನಾನ್ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್, ವೃತ್ತಿನಿರತ ವಕೀಲರಲ್ಲ ಅವರು. ಅದನ್ನು ಬೇರೆ ರೀತಿ ಮಿಸ್ಯೂಸ್ ಮಾಡ್ಕೊಂಡು ಹೋಗೋದು ಸರಿ ಇಲ್ಲ. ಅದು ಮತ್ತೆ ಬೇರೆ ಇನ್ಯಾವುದನ್ನ ವೃತ್ತಿಯಲ್ಲಿದ್ದರೆ ಅದನ್ನು ಅವ್ರು ಮಿಸ್ಯೂಸ್ ಮಾಡ್ಕೋಬಾರ್ದು. ಯಾಕಂದರೆ ಸಮಾಜಕ್ಕೆ ನಾವೆಲ್ಲ ಒಳ್ಳೆ ಸಂದೇಶ ಕೊಡೋರು. ಸೊ ಇದು ಬೇರೆ ರೀತಿ ಮಾಡಿ ಬೇರೆ ರೀತಿಯಾಗಿ ಸಮಾಜಕ್ಕೆ ತಪ್ಪು ಸಂದೇಶ ಹೋಗಿ ಬೇರೆ ರೀತಿ ಮಾತಾಡ್ಕೊಳ್ಳೋಕೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ನಾನು ನಮ್ಮ ಒಂದು ವಕೀಲರ ಸಂಘದ ಪರವಾಗಿ ನಾನು ಇವತ್ತು ಮತ್ತೆ ಇನ್ನು ನಡೀಬಾರ್ದಾಗಿತ್ತು. ಇಬ್ಬರು ಕಡೆಯೂ ಸಿವಿಲ್ ಕೇಸ್ ಸಭೆಯಲ್ಲಿ ಮನವಿ ಒಂದು ಡಿಸ್ಟರ್ಬೆನ್ಸ್ ಕೇಸಲ್ಲಿ ಸಾಹೇಬರು ಕರೀತಾರೆ ಜಸ್ಟ್ ಹೋಗಲಿಕ್ಕೆ ಅನುಮತಿ ಮತ್ತೆ ಜಾಯ್ನ್ ಆಗ್ತೀವಿ. ಆಯ್ತು ಸರ್, ನಾವು ಕಾನೂನು ಬದ್ಧ ನೀವು ಏನೇನಾದರೂ ಮಾಡ್ತೀವಿ, ದಯಮಾಡಿ ಪರ್ಮಿಷನ್ ಬಿಡಿ. ಇಲ್ಲಿ ನಮ್ಮ ಅಸೋಸಿಯೇಟ್ ಇನ್ಸ್ಪೆಕ್ಟರ್ ಹೇಳೋದಂತಂದರೆ ಈಗಾಗಲೇ ಕಾನೂನು ಬಗ್ಗೆ ಏನು ಕ್ರಮ ಕೈಗೊಂಡಿದ್ರು ಅದಕ್ಕೆ ವತಿಯಿಂದ ಸಮ್ಮತಿ ಇದೆ. ಇನ್ನೂ ಹೆಚ್ಚಿಗೆ ಏನಂದರೆ ಈಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನಿದೆ ದಾಖಲಿಸಿ ಕೊಟ್ಕೊಂಡು ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಏನಿದೆಯೋ CC ಫುಟೇಜಸ್ ತೊಗೊಂಡು ಅದನ್ನು ಮಾಡಿಕೊಂಡು ಏನಿದೆ ಕಾನೂನು ರೀತಿಯಲ್ಲಿ ಮುಂದಿನ ಕಾಲಮ್ಸ್ ಏನು ಅದನ್ನು ಸೇರ್ಪಡೆ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಅದನ್ನು ಸೇರ್ಪಡೆ ಮಾಡಿ ಅದನ್ನು ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟರ್ಲ್ಲಿ ಸಂಘದಿಂದ ಮನವಿ ಮಾಡ್ತೀವಿ. 2 ಸ್ಥಳದಲ್ಲಿ ಘಟನೆ ಆಗೋದ್ರಿಂದ ಪ್ರತ್ಯೇಕವಾಗಿ FIR ಅದು ನಮ್ಮ ಬುದ್ಧಿ ತಾವು ಏನು ಹೇಳಿದ್ರು 100% ನಾವು ಮಾಡಿಸಿರುವಾಗಿದೆ ಸರ್. ನಾವು ಯಾವುದೇ ಕಾರಣಕ್ಕೆ ಯಾವುದನ್ನು ರಿಲೇಟ್ ಮಾಡಿದ್ರು ಏನು ಪ್ರಯೋಜನ ಇದೆ ಅದರ ಪ್ರಕಾರ ನಾವು ಕ್ರಮ ವಹಿಸ್ತೀವಿ. ಕಾನೂನುಬದ್ಧವಾಗಿ 100% ಮಾಡ್ತೀವಿ ಸರ್. ನಾವು ಯಾವುದೇ ಕಾರಣಕ್ಕೆ ಸರ್ ಅಷ್ಟಾಗಿದೆ. ಅದರಲ್ಲಿ ಏನಂದರೆ ಮುಖ್ಯವಾಗಿ ಏನು ಕೇಸ್ ದಾಖಲಾಗಿದೆ ಅದ್ರ ಪ್ರಕಾರ ಏನು ಆರೋಪಿಗಳಿದ್ದಾರೆ ಅವರನ್ನು ಕೂಡಲೇ ಬಂಧಿಸಬೇಕಂತೇಳಿ ಸಂಘದ ವತಿಯಿಂದ ಸಂಬಂಧಪಟ್ಟ ನಮಸ್ಕಾರ. ಆ ದಿನ ನಾನು ಇರಲಿಲ್ಲ, ಈ ತಿಳಿಸೋಡಿಸಿ ಹೊರಗಡೆ ಇದ್ದೀನಿ. PSI ರಾಜಣ್ಣ ಮತ್ತು ಐವಾಸ್ಟ್ ಇದ್ದು ಅಲ್ಲಿಗೆ ಹೋಗಿದ್ದರು. ಇಬ್ಬರದ್ದು ಸಹ ವಿತ್ ವಿಡಿಯೋ ರಿಕಾರ್ಡಿಂಗು, ಡಾಕ್ಟರ್ ಬಿಗ್ ಪಾಸ್ ಸ್ಟೇಟ್ಮೆಂಟ್ ಅದೊಂದು, ಬಿಫೋರ್ ಡಾಕ್ಟರ್ ಅಂತ ಒಂದು ವರ್ಕಿಂಗ್ ಮೇರೆಗೆ ಕೊಟ್ಟಿದ್ದರು. ಇಬ್ಬರದ್ದು ಸಹ ವಿಡಿಯೋ ರಿಕಾರ್ಡಿಂಗ್ ಆಗಿದೆ. ಅದೇ ದಿನ ಸಾಮಾನ್ಯ DYSP ಸರ್ ಸ್ಪಾಟ್ಗೆ ಭೇಟಿ ನೀಡಿದರು. ಸ್ಥಳಕ್ಕೆ ಮತ್ತು ಹಾಸ್ಪಿಟಲಲ್ಲಿ ಇಬ್ಬರೂ ಇರಲಿಲ್ಲ. ನಾರಾಯಣಪ್ಪ ಸಾಹೇಬರು ಹೋಗಿದ್ದರು.
ಆಮೇಲೆ ನಾವು ಅವರಿಗೆ ನಮ್ಮ OP ಹೆಡ್ ಕಾನ್ಸ್ಟೇಬಲ್ SC1 ಕೂಡ ಸಹಾಯಕ್ಕಾಗಿ ಕೂಡ ಕಳಿಸಿರ್ತೀವಿ. ಅದಾದ ನಂತರ ಅವ್ರು ಏನು ಹೇಳಿಕೆಯನ್ನು ಕೊಟ್ಟಿರ್ತಾರೋ ಹೇಳಿಕೆ ಮೇಲೆ ದೂರು ದಾಖಲಾಗಿದೆ. ಈಗಲೂ ಸಹ ಈಗ ಸಾರ್ ಹೇಳಿದ ಪ್ರಕಾರ ಎಲ್ಲರೂ ಹೇಳಿದ ಪ್ರಕಾರ ಅವ್ರು ಏನು ಮೊದಲ ಹೇಳಿಕೆ ಕೊಡ್ತಾರೋ ಅದರಲ್ಲಿ ನಾನು ದೂರು ದಾಖಲು ಮಾಡ್ತೀನಿ. ಆಮೇಲೆ ನಮ್ಮ ಹಾಸ್ಪಿಟ್ಲಲ್ಲಿ ಯಾವುದೇ ರೀತಿ ಇದು ಕಾಲಕ್ಕೂ ಏನಾಗಿರೋದ್ರ ಬಗ್ಗೆ ಅವರು ಮಾಹಿತಿ ನೀಡಿಲ್ಲ. ಖುದ್ದು ನಾರಾಯಣಪ್ಪ ಸಾಹೇಬ್ರೆ ಒಂದು ಅಡ್ವೊಕೇಟ್ ನಾರಾಯಣಪ್ಪ ಸಾಹೇಬ್ ಏನು ಹೇಳಿಕೆ ಕೊಟ್ಟಿದ್ದಾರೆ ವಿಡಿಯೋ ರೆಕಾರ್ಡ್ ನಮ್ಮ ಹತ್ರ ಇದೆ. ಅದು ತನಿಖೆಯಲ್ಲಿದೆ ಮತ್ತು ಗುಪ್ತವಾಗಿರ್ಬೇಕಾದ್ರೆ ನೋಡ್ಬೋದು. ವಕೀಲ ಸಂಘ ಅಧ್ಯಕ್ಷರು ಯಾರಾದರೂ ಒಂದು ಅವ್ನು ಕಾಪಿ ಕೊಡೋಕ್ಕಾಗೋದಿಲ್ಲ. ವಿಡಿಯೋ ರೆಕಾರ್ಡಿಂಗ್ ನಾನು ಮನೆಯಲ್ಲಿ ಸಮೇತ ತೋರಿಸ್ತೀನಿ. ಎಲ್ಲ ಸಭೆ ಮುಂದೆ ತೋರಿಸೋಕ್ಕಾಗೋದಿಲ್ಲ. ನಾರಾಯಣಪ್ಪ ಸರ್ ಏನು ಹೇಳಿದಾರೋ ಅದೇ ರೀತಿ ನಾವು ಪ್ರಕರಣ ದಾಖಲಾಗಿದ್ದಾರೆ. ಈಗ ತದನಂತರ ಈ ಥರ ಆಗಿದೆ ಅಂತ ಗೊತ್ತಾಗಿದೆ. ಅದರ ಪ್ರಕಾರ ತಾವು ಏನು ಬಯಸಿದ್ರು ಅಥವಾ ಅದನ್ನು ಸಾಮಾನ್ಯ ನ್ಯಾಯಾಲಯದಲ್ಲಿ ಆದೇಶವನ್ನು ಪಡೆದುಕೊಂಡು ಮುಂದಿನ ಕ್ರಮ ತಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದರ ಮಾಡಲು ಸಿದ್ಧವಾಗಿದ್ದೀವಿ. ಮಾನ್ಯ SP ಸಾಹೇಬರು ಕೂಡ ವಿಷಯ ಅವತ್ತೇ ತಿಳಿಸಿದ್ವಿ. ಸನ್ಮಾನ್ಯ SP ಸಾಹೇಬರು ಚಿತ್ರದುರ್ಗದಲ್ಲಿದ್ದರು, ಆದರೂ ಸಹ ಅವರು ಮಾಹಿತಿ ಸಂಗ್ರಹಿಸಿದರು. ಆಮೇಲೆ ಅವರು ಹೇಳಿದ ಪ್ರಕಾರ ವಿಡಿಯೋ ರೆಕಾರ್ಡಿಂಗು, ಆಡಿಯೋ ರೆಕಾರ್ಡಿಂಗ್ ಪ್ರತಿಯೊಂದು ಮಾಡಿ ಕಾನೂನುಬದ್ಧ ನಾವು ಮಾಡಿದ್ವಿ ಸರ್. ಇನ್ನು ಮುಂದೆ ತಾವು ಏನು ಹೇಳ್ತಾರೋ ಅದನ್ನು ಕೂಡ ನಾವು ಮಾಡ್ತೀವಿ ಸರ್. ಇದರಲ್ಲಿ ಹಾಸ್ಪಿಟಲ್ CC ಕ್ಯಾಮೆರಾ